ಈ ಸಂಚಿಕೆಯಲ್ಲಿ ಡಾಕ್ಟ್ರಿನ್ಸ್ ಆಫ್ ಜೈನಿಸಮ್ ಅಂತಂದರೆ ಜೈನಿಸಮ್ನ ತತ್ವ ಸಿದ್ಧಾಂತಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಜೈನಿಸಮ್ ಏನಿದೆಯಲ್ಲ, ಇದು ಬುದ್ಧಿಸಮ್ಗಿನ್ನ ಬಹಳ ಹಳೆಯದಾದಂತಹ ಒಂದು ತತ್ವ ಇದೆ, ಇದೊಂದು ಧರ್ಮ ಇದೆ, ಒಂದು ಆಚರಣೆ ಇದೆ. ಇದು ಯಾಕೆ ಹಳೆಯದು ಅಂತಂದರೆ, ಜೈನಿಸಮ್ನಲ್ಲಿ ಮಹಾವೀರ ಏನಿದ್ದಾನಲ್ಲ, ಮಹಾವೀರನಿಗಿಂತ ಮುಂಚೆ ಸುಮಾರು 24 ತೀರ್ಥಂಕರರು ಇದ್ದರು. ಮಹಾವೀರ 24ನೇ ತೀರ್ಥಂಕರ. ನಾವು ನೋಡಿದ್ವಿ, ಮೊದಲನೇ ತೀರ್ಥಂಕರ ಆದಿನಾಥ ಅಂತ ನೋಡಿದ್ವಿ, ಆದಿನಾಥ ಅಥವಾ ಋಷಭನಾಥ. ಈ ರೀತಿ ಎಷ್ಟು ಜನ ಇದ್ದಾರೆ ಅಂತಂದರೆ 24 ಜನ ಇದ್ದಾರೆ. ಜೈನಿಸಮ್ನ ಪ್ರಕಾರ ಏನಾಗುತ್ತೆ, ಇದು ಒಂದು ಕಾಲಚಕ್ರ ಅಂತಂದರೆ, ಈ ಕಾಲಚಕ್ರದಲ್ಲಿ ಅರ್ಧ ಕಾಲಚಕ್ರದಲ್ಲಿ 24 ಜನ ತೀರ್ಥಂಕರರು ಬಂದೋಗ್ತಾರೆ ಅಂತ. ಸೊ ಅದರಲ್ಲಿ ಕೊನೆಯ ತೀರ್ಥಂಕರ 24ನೇ ತೀರ್ಥಂಕರ ಮಹಾವೀರ ಆದ ನಂತರ ನೆಕ್ಸ್ಟ್ ಅರ್ಧ ಕಾಲಚಕ್ರದಲ್ಲಿ ಇನ್ನೂ 24 ಜನ ತೀರ್ಥಂಕರರು ಬರ್ತಾರೆ ಅಂತ ಹೇಳಿ ಅದರ ನಂಬಿಕೆ ಪ್ರತೀತಿ ಇದೆ. ಜೈನ ಕಾನ್ಸೆಪ್ಟ್ನಲ್ಲಿ ಈ ಟೈಮನ್ನು, ಕಾಲವನ್ನು ಯಾವ ರೀತಿ ತೊಗೊಂಡಿದ್ದಾರೆ ಅಂತಂದರೆ, ಅದು ಒಂದು ಇನ್ಫೈನೈಟ್. ಅದು ಹೆಂಗೆ ನಡೆಯುತ್ತೆ ಅಂತಂದರೆ, ರಿಗ್ರೆಸಿವ್ ಮತ್ತು ಪ್ರೋಗ್ರೆಸಿವ್. ಅಂದರೆ ಹಿಂಗೆ ಅಪ್ ಆ್ಯಂಡ್ ಡೌನ್, ಅಂದರೆ ಒಂದು ಸರ್ತಿ ಹಿಂಗೆ ಕೆಳಗೆ ಬರುತ್ತೆ, ಅದಾದ ನಂತರ ಹಿಂಗೆ ಮೇಲೆ ಹೋಗುತ್ತೆ. ಸೊ ಈ ರೀತಿ ಕಾಲ ನಡೀತಾ ಇರುತ್ತೆ. ಇದರಲ್ಲಿ ಅರ್ಧ ಸೈಕಲ್ಗೆ ಏನಾಗ್ತಾರೆ, 24 ಜನ ತೀರ್ಥಂಕರರು ಬರ್ತಾರೆ ಅಂತ ಹೇಳಿ ಕರೀತಾರೆ. ಪ್ರೋಗ್ರೆಸಿವ್ ಸೈಕಲ್ ಅಂತಂದರೆ ನೋಡಿ, ಇದು ಏರ್ತಾ ಇರುವಂಥದ್ದನ್ನು ಪ್ರೋಗ್ರೆಸಿವ್ ಸೈಕಲ್ ಅಂತ ಹೇಳಿ ಕರೀತಾರೆ. ಇಳಿತಾ ಇರೋಂಥದ್ದನ್ನು ರಿಗ್ರೆಸಿವ್ ಸೈಕಲ್ ಅಂತೇಳಿ ಕರೀತಾರೆ, ಸೀಕ್ವೆನ್ಸ್ ಅಂತೇಳಿ ಕರೀತಾರೆ. ಈ ಪ್ರೋಗ್ರೆಸಿವ್ ಹಾಫ್ ಸೈಕಲ್ ಏನಿದೆಯಲ್ಲ, ಇದನ್ನು ಉತ್ಸರ ಪಿನೀಸ್ ಅಂತ ಹೇಳಿ ಕರೀತಾರೆ. ಈ ರಿಗ್ರೆಸಿವ್ ಹಾಫ್ ಸೈಕಲ್ ಏನಿದೆಯಲ್ಲ, ಕೆಳಗಡೆ ಇಳಿಯುವಂಥ ಡೈರೆಕ್ಷನ್, ಇದನ್ನು ಅವಸರ ಪಿನೀಸ್ ಅಂತ ಹೇಳಿ ಕರೀತಾರೆ. ಉತ್ಸರ ಪಿನೀಸ್ ಮತ್ತು ಅವಸರ ಪಿನೀಸ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಏನಿದು ಉತ್ಸರ ಪಿನೀಸ್ ಮತ್ತು ಅವಸರ ಪಿನೀಸ್ ಅಂತಂದರೆ, ಇದು ಸಂತೋಷದ ಸ್ಥಿತಿ, ಡಿಗ್ರಿ ಆಫ್ ಹ್ಯಾಪಿನೆಸ್ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದನ್ನು ಇದು ಇಂಡಿಕೇಟ್ ಮಾಡುತ್ತೆ. ಡಿಗ್ರಿ ಆಫ್ ಹ್ಯಾಪಿನೆಸ್ ಅಂತಂದರೆ ಏನು ಅಂದರೆ, ಈ ಉತ್ಸರ ಪಿನೀಸ್ನಲ್ಲಿ ಡಿಗ್ರಿ ಆಫ್ ಹ್ಯಾಪಿನೆಸ್, ಸಂತೋಷದ ಸ್ಥಿತಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಡಿಗ್ರಿ ಆಫ್ ಹ್ಯಾಪಿನೆಸ್ ಏನಾಗುತ್ತೆ, ಇದು ಸಂತೋಷದ ಸ್ಥಿತಿ ಡಿಕ್ರೀಸ್ ಆಗ್ತಾ ಬರುತ್ತೆ ಈ ಸೈಕಲಲ್ಲಿ ಅನ್ನೋದನ್ನು ಇದು ಹೇಳುತ್ತೆ. ಮತ್ತು ಈ ಕಾಲ ಏನಿದೆಯಲ್ಲ, ಈ ಸಂಪೂರ್ಣ ಕಾಲವನ್ನು, ಈ ವಾಸ್ಟ್ ಸ್ಪ್ಯಾನ್ ಆಫ್ ಟೈಮನ್ನು ಇವರೇನು ಮಾಡ್ತಾರೆ, 6 ಸ್ಟೇಜಲ್ಲಿ ಡಿವೈಡ್ ಮಾಡ್ತಾರೆ, 6 ಕಾಲಗಳಾಗಿ ಡಿವೈಡ್ ಮಾಡ್ತಾರೆ. ಹಾಗಿದ್ದರೆ ಈಗ ಏನು 24 ಜನ ತೀರ್ಥಂಕರು ಏನು ಬಂದಿದ್ದಾರಲ್ಲ, ಈ 24 ಜನ ತೀರ್ಥಂಕರು ಯಾವ ಒಂದು ಪ್ರೋಗ್ರೆಸಿವ್ ಸೈಕಲ್ನಲ್ಲಿ ಬಂದಿದ್ದಾರೋ ಅಥವಾ ಉತ್ಸರ ಪಿನಿಯಲ್ಲಿ ಬಂದಿದ್ದಾರೋ, ಅಂದರೆ ಪ್ರೋಗ್ರೆಸಿವ್ ಸೈಕಲ್ನಲ್ಲಿದ್ದಾರೋ ಅಥವಾ ರಿಗ್ರೆಸಿವ್ ಸೈಕಲ್ನಲ್ಲಿದ್ದಾರೋ ಅನ್ನೋದು ನೋಡೋದಾದರೆ, ಅವಸರ ಪಿನೀಸ್ನಲ್ಲಿ ಬಂದಿರುವಂಥವ್ರು ಇವರು 24 ಜನ. ನಮಗೇನು ಗೊತ್ತಾಗಿದೆಯಲ್ಲ, ಮೊದಲನೇವನು ಋಷಭನಾಥ. ಈ ಋಷಭನಾಥನಿಂದ ಹಿಡಿದು ಮಹಾವೀರನ ತನಕ ಇವರು ಯಾವ ಸೈಕಲಲ್ಲಿದ್ದಾರೆ ಅಂತಂದರೆ, ಅವಸರ ಪಿನೀಸ್ ಸೈಕಲ್ನಲ್ಲಿ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ವೃಷಭನಾಥನ ಸಿಂಬಲ್ ಏನು, ಬುಲ್ ಅಂತ ಹೇಳಿ ನಮಗೆ ಗೊತ್ತಿದೆ. ಮಹಾವೀರನ ಸಿಂಬಲ್ಲು ಲಯನ್ ಅಂತೇಳಿ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ನಮಗಾಗಲೇ ತಿಳ್ಕೊಂಡ ಹಾಗೆ ಈ 24 ತೀರ್ಥಂಕರ ಅಷ್ಟರದ್ದು ಐತಿಹಾಸಿಕ ದಾಖಲೆಗಳು ನಮಗೆ ಸಿಗೋದು ಕಷ್ಟ ಆಗುತ್ತೆ. ನಮಗೆ ಈವನ್ ವೇದದಲ್ಲೂ ಕೂಡ ಋಷಭನಾಥನ ಬಗ್ಗೆ ಒಂದು ಉಲ್ಲೇಖಗಳಿದೆ, ಋಗ್ವೇದ ಮತ್ತು ವಾಯುಪುರಾಣದಲ್ಲಿ ಇದೆ ಅನ್ನೋದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಋಗ್ವೇದ ಮತ್ತು ವಾಯುಪುರಾಣ. ಐತಿಹಾಸಿಕವಾಗಿ ನಮಗೆ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರ ನೇಮಿನಾಥ ಏನಿದ್ದಾನಲ್ಲ, ಈ 22ನೇ ತೀರ್ಥಂಕರ, ಇವನು ಸೌರಾಷ್ಟ್ರದವನು. ಸೌರಾಷ್ಟ್ರ ಎಲ್ಲಿ ಬರುತ್ತೆ ಅಂತಂದರೆ, ಅದು ಗುಜರಾತ್ನಲ್ಲಿ ಬರುತ್ತೆ. ಅದಾದ ನಂತರ ಇವನ ಸಿಂಬಲ್ ಏನಿದೆ, ಕಾನ್ಶೆಲ್ ಅಂತ. ನೇಮಿನಾಥನಿಗೆ ಅರಿಷ್ಟ ನೇಮಿ ಅಂತ ಹೇಳಿ ಕೂಡ ಕರೀತಾರೆ. ಅದಾದ ನಂತರ 23ನೇ ತೀರ್ಥಂಕರ ಏನಿದೆಲ್ಲ, 23ನೇ ತೀರ್ಥಂಕರಂದು ಬನಾರಸ್ನಲ್ಲಿ ಬರುತ್ತೆ, ಇದು ಸರ್ಪೆಂಟ್ ಆಗಿದೆ. 24ನೇ ತೀರ್ಥಂಕರನು ಮಹಾವೀರ, ಇವನದು ಸ್ಟೇಟ್ ಬಿಹಾರು. ಸೊ ಇವನ ಒಂದು ಸಿಂಬಲ್ಲು ಲಯನ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇದು 21ನೇ ತೀರ್ಥಂಕರ. ಜೈನ ಡಾಕ್ಟ್ರಿನ್ನ ಯಾವ ರೀತಿ ಹೇಳ್ತಾರೆ, ಯಾವ್ಯಾವ ತತ್ವದಲ್ಲಿ ಯಾವ್ಯಾವ ಅಂಶಗಳಲ್ಲಿ ಹೇಳ್ತಾರೆ ಅಂತಂದರೆ, ಅದನ್ನು ಅನೇಕಾಂತವಾದ, ಸದ್ವಾದ, ದೆನ್ ಅದಾದಮೇಲೆ ನಯವಾದ, ತ್ರಿರತ್ನ, ಪಂಚಮಹಾವ್ರತ ಮತ್ತು ಅಹಿಂಸಾ ಅಂತೇಳಿ ಇಷ್ಟು ನಮಗೆ ಬರುತ್ತೆ. ಅನೇಕಾಂತವಾದ ಅಂತಂದರೆ ಮ್ಯಾನಿಫೋಲ್ಡ್ ನೇಚರ್ ಆಫ್ ರಿಯಾಲಿಟಿ. ಅಂದರೆ ಅನೇಕ ಅಂತಂದ್ರೇನು ಅಂದರೆ, ಏಕ ಅಂದರೆ ಒಂದೇ ಕಡೆ ಇಲ್ಲ, ಅದು ಎಲ್ಲ ಕಡೆ ಇರುವಂಥದ್ದು. ಅಂದರೆ ಈ ವಾದದ ಪ್ರಕಾರ ರಿಯಾಲಿಟಿ, ಟ್ರುತ್ ಏನಿದೆಯಲ್ಲ, ಅದು ಎಲ್ಲ ಕಡೆ ಬಹಳ ಬೇರೆ ಬೇರೆ ರೂಪದಲ್ಲಿದೆ ಅಂತೇಳಿ. ಸದ್ವಾದ ಅಂತಂದರೆ ಥಿಯರಿ ಆಫ್ ಕಂಡೀಷನ್ಡ್ ಪ್ರಿಡಿಕ್ಷನ್. ಅಂದರೆ ಒಂದು ಕಂಡೀಷನಲ್ ಆಗಿ ಒಂದು ಪ್ರಾಕ್ಟೀಸಿಂದ ನಾವು ರಿಯಲೈಸ್ ಮಾಡ್ಕೊಳ್ತೀವಲ್ಲ, ಅದನ್ನು ಸದ್ವಾದ ಅಂತ ಹೇಳ್ತಾರೆ. ನಯವಾದ ಅಂತಂದರೆ ಥಿಯರ್ ಆಫ್ ಪಾರ್ಷಿಯಲ್ ಸ್ಟ್ಯಾಂಡ್ ಪಾಯಿಂಟ್ಸ್. ಅಂದರೆ ಇದು ಅದು ಹೌದು ಇದು ಹೌದು ಅನ್ನುವಂತಹ ಒಂದು ಸ್ಟ್ಯಾಂಡ್ ಪಾಯಿಂಟ್.
ಅಂದರೆ ಅದನ್ನು ಎರಡನ್ನೂ ಒಪ್ಕೊಳ್ಳುವಂತಹ ಒಂದು ಸ್ಟ್ಯಾಂಡ್ ಪಾಯಿಂಟ್. ಅದಾದಮೇಲೆ ತ್ರಿರತ್ನ ಅಂತಂದರೆ 3 ಜೆಮ್ಸು, ಅದು ಮುಂದೆ ಯಾವುದು ಅಂತ ಡಿಸ್ಕಸ್ ಮಾಡೋಣ. ಪಂಚಮಹಾವ್ರತ ಅಂತಂದರೆ ಜೈನಿಸಮ್ನಲ್ಲಿ 5 ಮಹಾವ್ರತಗಳನ್ನು ತೊಗೊತಾರೆ. ಅದು 5 ಮಹಾವ್ರತಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಅಹಿಂಸಾನು ಕೂಡ ಒಂದು. ಅಹಿಂಸಾದ ಜೊತೆಯಲ್ಲಿ ಯಾವುದ್ಯಾವ್ದು ಬರುತ್ತೆ ಅಂತಂದರೆ ಆಸ್ತೇಯ, ಅಪರಿಗ್ರಹ, ದೆನ್ ಬ್ರಹ್ಮಚರ್ಯ, ಈ ರೀತಿ 5 ಬರುತ್ತೆ. ಸತ್ಯ. ಸೊ ಈ ರೀತಿ 5 ಬರುತ್ತೆ. ಅನೇಕಾಂತವಾದ ಅಂತಂದರೆ ಆ್ಯಕ್ಚುಲಾಗಿ ಕರೆಕ್ಟಾಗಿ ನೋಡಬೇಕು ಅಂತಂದರೆ ಏಕತೆಯನ್ನು ಬಿಟ್ಟಿರೋವಂಥದ್ದು, ಅಂದರೆ ನಾನ್ ಅಬ್ಸಲ್ಯೂಟಿಸಮ್. ಒಂದು ಇಲ್ಲ, ಸತ್ಯ ಅನ್ನೋದು ಒಂದು ಫಾರ್ಮ್ನಲ್ಲಿಲ್ಲ, ಅದು ಅನೇಕ ಎಲ್ಲ ಫಾರ್ಮ್ನಲ್ಲಿದೆ. ಅದನ್ನು ಯಾವ ರೀತಿ ಹೇಳ್ತಾರೆ ಅಂತಂದರೆ ನಾನ್ ಒನ್ ಸೈಡೆಡ್ನೆಸ್ ಅಂತ ಹೇಳಿ, ಅದಾದ ನಂತರ ಮ್ಯಾನಿಫೋಲ್ಡ್ ಅಂತ ಹೇಳಿ ಕರೀತಾರೆ. ಅದಾದ ನಂತರ ನಾನ್ ಅಬ್ಸಲ್ಯೂಟಿವ್, ಒಂದೇ ಅನ್ನೋವಂಥದ್ದು ಇಲ್ಲ, ಅದು ಸತ್ಯ, ಅದು ಬೇರೆ ಬೇರೆ ಫಾರ್ಮ್ನಲ್ಲಿ ಎಕ್ಸಿಬಿಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಈ ಜೈನಿಸಮ್ ಏನನ್ನು ಎನ್ಕರೇಜ್ ಮಾಡುತ್ತೆ ಅಂತಂದರೆ ಇದು ಒಂದು ಅಕ್ಸೆಪ್ಟೆನ್ಸ್ ಆಫ್ ರಿಲೇಟಿವಿಸಮನ್ನು ಎನ್ಕರೇಜ್ ಮಾಡುತ್ತೆ. ಅಂದರೆ ಪ್ಲೂರಲಿಸಮ್ ಅಂತಂದರೆ ಬಹುಳ್ಯ ಅಂತ, ಅಂದರೆ ಬೇರೆ ಬೇರೆದು ಇದೆ ಅನ್ನುವಂಥದ್ದನ್ನು ಅಕ್ಸೆಪ್ಟ್ ಮಾಡಬೇಕು. ರಿಲೇಟಿವ್ ಟ್ರುತ್ಸ್ ಅನ್ನೋದನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ರಿಲೇಟಿವಿಸಮ್ ಮತ್ತು ಪ್ಲೂರಲಿಸಮ್ ಆಗಿದೆ. ಅಂದರೆ ಏನಂದರೆ ಈಗ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ಒಂದು ಮರ ಇದೆ, ಈ ಮರನ ಹತ್ತದಲ್ಲೇ ನೀವು ನೋಡಿದಾಗ ನಿಮಗೆ ಇಷ್ಟು ದೂರ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಹೈಟ್ ಹತ್ತುತ್ತೀರಿ ಮರನೋ ಅಥವಾ ಒಂದು ಕಮ್ಮನೋ, ಅವಾಗ ಏನಾಗುತ್ತೆ, ನೀವು ನೋಡುವಂತಹ ದೃಷ್ಟಿ ಪರಿಧಿ ಸತ್ಯ ಏನಾಗುತ್ತೆ, ದೊಡ್ಡದಾಗುತ್ತೆ. ಇನ್ನೂ ಹೈಟಿಗೆ ಹತ್ತಿದ್ರಿ, ಇಲ್ಲಿ ಹತ್ತಿದ್ರಿ ಅಂತಂದರೆ ನೀವು ಇನ್ನೂ ಭಾಳಷ್ಟು ದೂರದ ತನಕ ನೀವು ವೀಕ್ಷಿಸ್ಬೋದು. ಇನ್ನೂ ತುದಿನಲ್ಲಿ ಹತ್ತಿದ್ರಿ ಅಂತಂದರೆ ಇನ್ನೂ ಬಹಳಷ್ಟು ದೂರದ ತನಕ ನಿಮ್ಗೆ ಏನಾಗುತ್ತೆ, ಸತ್ಯ ಕಾಣುತ್ತೆ, ನಿಮಗೆ ಗೋಚರ ಆಗುತ್ತೆ. ಅದೇ ನೀವು ಭೂಮಿಯನ್ನು ಬಿಟ್ಟು ಸುಮಾರು 500-600 ಕಿಲೋಮೀಟ್ರ್ ಮೇಲೆ ಹೋದರೆ ಭೂಮಿಯನ್ನು ಸಂಪೂರ್ಣವಾಗಿ ನೀವು ನೋಡ್ಬೋದು. ಸೊ ಈ ರೀತಿ ಸತ್ಯ ಏನಾಗಿರುತ್ತೆ, ನೀವು ಎಲ್ಲಿ ನಿಂತಿದ್ದೀರಲ್ಲ ಅದ್ರ ಮೇಲೆ ಸತ್ಯ ಡಿಪೆಂಡ್ ಆಗಿರುತ್ತೆ. ಇದನ್ನೇ ರಿಲೇಟಿವಿಸಮ್ ಅಂತ ಹೇಳಿ ಕರೀತಾರೆ. ಮತ್ತು ಪ್ಲೂರಲಿಸಮ್ ಅಂತಂದರೆ ಅದು ಬೇರೆ ಬೇರೆ ರೀತಿ ನಮಗೆ ಗೋಚರ ಆಗುತ್ತೆ ಅನ್ನುವಂಥದ್ದನ್ನು ಇದು ಹೇಳುತ್ತೆ. ಅದನ್ನು ಏನು ಹೇಳಿದ್ದಾರೆ ಅಂತಂದರೆ ಟ್ರುತ್ ಆ್ಯಂಡ್ ರಿಯಾಲಿಟಿ ಆರ್ ಪರ್ಸೀವ್ಡ್ ಡಿಫ್ರೆಂಟ್ಲಿ ಫ್ರಮ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಅಂತ ಹೇಳ್ತಾರೆ. ಟ್ರುತ್ ಆ್ಯಂಡ್ ರಿಯಾಲಿಟಿ ಆರ್ ಪರ್ಸೀವ್ಡ್ ಡಿಫ್ರೆಂಟ್ಲಿ ಫ್ರಮ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ವ್ಯೂ ಆ್ಯಂಡ್ ನೋ ಸಿಂಗಲ್ ಪಾಯಿಂಟ್ ಆಫ್ ವ್ಯೂ ಈಸ್ ಕಂಪ್ಲೀಟ್ ಟ್ರೂತ್. ಯಾವುದೇ ಒಂದು ದೃಷ್ಟಿಕೋನದಲ್ಲಿ ನಮಗೆ ಸಿಗ್ತಕ್ಕಂತಹ ಸತ್ಯ ಅದು ಸಂಪೂರ್ಣ ಇರುವುದಿಲ್ಲ ಅನ್ನುವಂಥದ್ದು ಇದು ಹೇಳುತ್ತೆ. ಜೈನ ತತ್ವದಲ್ಲಿ, ಈ ಧರ್ಮದಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ, ಒಂದು ಸತ್ಯವನ್ನು ರಿಯಲೈಸ್ ಮಾಡ್ಕೊಳುವಂಥದ್ದನ್ನು ಹೋಗಿದ್ರೆ ಅದನ್ನು ಅದ್ಗಜ ನ್ಯಾಯ ಅಂತ ಹೇಳ್ತಾರೆ. ಅದ್ಗಜ ನ್ಯಾಯ ಅಂತ 5 ಜನ ಕುರುಡರಿರ್ತಾರೆ. ಕುರುಡರ ಮುಂದೆ ಒಂದು ಆನೆ ಇರುತ್ತೆ. ಆನೆ ಹೇಗಿದೆ ಅಂತ ಹೇಳಿ ಕೇಳಿದ್ರೆ ಒಬ್ಬ ಕುರುಡ ಏನು ಮಾಡ್ತಾನೆ, ಅದರ ಕಾಲನ್ನು ಹಿಡಿದು ಆನೆ ಹೇಗಿದೆ ಅಂತಂದರೆ ಕಂಬದ ರೀತಿ ಇದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಅದರ ಒಂದು ಹೊಟ್ಟೆಯನ್ನು ಹಿಡಿದು ಆನೆ ಯಾವ ಥರ ಇದೆ ಅಂತಂತಂದರೆ ದೊಡ್ಡ ಬಂಡೆ ಥರ ಇದೆ ಅಂತ ಹೇಳ್ತಾನೆ. ಸೊ ಈ ರೀತಿ ಏನಾಗುತ್ತೆ, ಆ ಕುರುಡರು ಏನು ಮಾಡ್ತಾರೆ, ಅವರಿಗೆ ಆ ಸಂಪೂರ್ಣ ಸತ್ಯ ನಮಗೆ ಸಿಗೋದಿಲ್ಲ. ಅದು ನ್ಯಾರೋ ಪರ್ಸ್ಪೆಕ್ಟಿವ್ ಆಗಿರುತ್ತೆ, ಬಹಳ ನ್ಯಾರೋ ಆಗಿರುತ್ತೆ, ಬಹಳ ವ್ಯಾಪಕವಾಗಿರುವಂತಹ ವಾಸ್ತವ ಸತ್ಯ ಆಗಿರುವುದಿಲ್ಲ ಅನ್ನುವಂಥದ್ದು ಈ ಅದ್ಗಜ ನ್ಯಾಯ ಅನ್ನುವಂಥದ್ದು ಹೇಳುತ್ತೆ. ಹಾಗಿದ್ದೆ ಸತ್ಯ ಯಾರಿಗೆ ತಿಳಿದಿರುತ್ತೆ? ಹಾಗಿದ್ದಲ್ಲಿ ಸತ್ಯ ಯಾರು ಸಂಪೂರ್ಣ ಸತ್ಯವನ್ನು ಅರಿತಿರ್ತಾರೆ ಅನ್ನುವಂಥದ್ದಾದರೆ ಕೇವಲಿನ್ಸ್ ಅಂತಂದರೆ ಜೈನ ಕೇವಲಿನ್ಸ್ ಏನಿರ್ತಾರಲ್ಲ, ಇವರೇನು ಮಾಡಿರ್ತಾರೆ, ಕೈವಲ್ಯ ಜ್ಞಾನವನ್ನು ಹೊಂದಿರ್ತಾರೆ. ಇಂತಹವರಿಗೆ ಏನಾಗುತ್ತೆ, ಸತ್ಯವನ್ನು ಸಂಪೂರ್ಣವಾಗಿ ಎಲ್ಲ ದೃಷ್ಟಿಕೋನದಿಂದ ಎಲ್ಲ ಆಯಾಮದಿಂದನೂ ಅರಿತುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇವರನ್ನು ಕೇವಲಿನ್ಸ್ ಅಂತ ಹೇಳಿ ಕರೀತಾರೆ. ಈ ಆಮ್ನಿಸಿಯಂಟ್ ಬೀಯಿಂಗ್ ಅಂತ ಹೇಳಿ ಕರೀತಾರೆ. ಇವರು ಸತ್ಯವನ್ನು ಎಲ್ಲ ದೃಷ್ಟಿಕೋನದಲ್ಲಿ ಎಲ್ಲ ಆಯಾಮಗಳಲ್ಲಿ ನೋಡುವಂತಹ ಸಾಮರ್ಥ್ಯ ಇರುತ್ತೆ. ಇನ್ನು ಉಳಿದವರು ಏನಾಗುತ್ತೆ, ಅವರು ಅರ್ಧ ಸತ್ಯವನ್ನು ಮಾತ್ರ ಅವರು ವೀಕ್ಷಣೆ ಮಾಡ್ತಾ ಇರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇದು ಕೇವಲಿನ್ಸ್ ಮತ್ತು ಅದ್ಗಜ ನ್ಯಾಯದ ಬಗ್ಗೆ ನಾವು ತಿಳಿದುಕೊಂಡ್ವಿ. ಅಂದರೆ ಜೈನ ತತ್ವ ಯಾವ ಥರ ಹೇಳ್ತಾ ಇದೆ ಸತ್ಯ ಅನ್ನುವಂಥದ್ದು, ಅದು ಸಂಪೂರ್ಣವಾಗಿ ನಮಗೆ ಕಾಣಿಸೋಲ್ಲ. ಅದು ರಿಲೇಟಿವ್ ಟ್ರುತ್ ಆಗಿರುತ್ತೆ ಅಥವಾ ಒಂದು ಪ್ಲೂರಲಿಸಮ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಸ್ಯದ್ವಾದ ಅನ್ನುವಂಥದ್ದು ಇದು ಒಂದು ರೀತಿ ಡಾಕ್ಟ್ರಿನ್ ಆಫ್ ಮೇ ಬಿ ಅಂತ, ಅಂದರೆ ಇರಬಹುದು, ರಿಲೇಟಿವ್ ಇರಬಹುದು ಅನ್ನುವಂಥದ್ದು. ಇದು ಯಾವುದಕ್ಕೆ ಒತ್ತು ಕೊಡುತ್ತೆ ಅಂತಂದರೆ ರಿಲೇಟಿವಿಟಿ ಆಫ್ ಆಲ್ ನಾಲೆಜ್. ಅಂದರೆ ನಮಗೆಲ್ಲ ಏನೇನು ಕಾಣಿಸುತ್ತಲ್ಲ, ಸತ್ಯಗಳು ಗೋಚರ ಆಗುತ್ತಲ್ಲ, ನಮಗೆ ಅರಿವಿಗೆ ಸಿಗುತ್ತಲ್ಲ, ಈ ಸತ್ಯಗಳು ಅಬ್ಸಲ್ಯೂಟ್ ಸತ್ಯದಲ್ಲಿ, ಆ ಒಂದು ಅಲ್ಟಿಮೇಟ್ ಟ್ರುತ್ನಲ್ಲಿ ಸತ್ಯದಲ್ಲಿ ಅದಕ್ಕೆ ಒಂದಲ್ಲ ಒಂದು ರೀತಿ ರಿಲೇಟೆಡ್ ಆಗಿದೆ ಅನ್ನುವಂಥದ್ದನ್ನು ಇದು ಹೇಳುತ್ತೆ. ನಮಗೆ ಏನೇ ಕಾಣಿಸುತ್ತೆ, ಏನೇ ರಿಯಲೈಸೇಷನ್ ಆದರೂ ಕೂಡ ಅದು ಯಾವುದೋ ಒಂದು ದೃಷ್ಟಿಕೋನದಲ್ಲಿ, ಯಾವುದೋ ಒಂದು ಕಂಡೀಷನ್ನಲ್ಲಿ ಅದೇನಾಗಿರುತ್ತೆ, ಯಾವುದೋ ಒಂದು ಸಿಚುಯೇಷನ್ನಲ್ಲಿ ಏನಾಗಿರುತ್ತೆ, ಅದು ನಮಗೆ ಸತ್ಯ ಥರ ಗೋಚರ ಆಗುತ್ತೆ. ಯಾವುದೋ ಒಂದು ಸೆನ್ಸಸ್ಗೆ ನಮಗೆ ಸತ್ಯ ಥರ ಗೋಚರ ಆಗಿರುತ್ತೆ. ಅದು ಅಬ್ಸಲ್ಯೂಟ್ ಸತ್ಯ ಆಗಿರೋದಿಲ್ಲ. ಅದನ್ನು ರಿಲೇಟಿವ್ ನಾಲೆಡ್ಜ್ ಅಂತ ಹೇಳಿ ನಾವು ಕರಿಬಹುದು ಈ ಸ್ಯದ್ವಾದದ ಪ್ರಕಾರ.
ಸ್ಯತ್ ಅಂತಂದರೆ ಈ ಸ್ಯದ್ ಅಂತ ಏನಿದೆಯಲ್ಲ, ಸ್ಯದ್ ಅಂತಂದರೆ ಮೇ ಬಿ ಅಂತ ಹೇಳಿ ಅರ್ಥ. ಇದಾದ ನಂತರ ನಾವು ಡಾಕ್ಟ್ರಿನ್ ಆಫ್ ನಯವಾದವನ್ನು ನೋಡಿದಾಗ ಇದೇನು ಹೇಳುತ್ತೆ ಅಂತಂದರೆ, ಸತ್ಯವನ್ನು ಬೇರೆ ಬೇರೆ ಸ್ಟ್ಯಾಂಡ್ ಪಾಯಿಂಟಿಂದ, ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಅಂದರೆ ಮರ ಹತ್ತಿ ನೋಡಿದಾಗ ಇನ್ನೂ ಜಾಸ್ತಿ ಕಾಣುತ್ತೆ. ಬೇರೆ ಬೇರೆ ಸ್ಟ್ಯಾಂಡ್ ಪಾಯಿಂಟ್ ಮೇಲೆ ನಮ್ಮ ದೃಷ್ಟಿಕೋನ, ನಮ್ಮ ದೃಷ್ಟಿ, ನಮ್ಮ ಅರಿವು ಕೂಡ ನಿಂತಿರುತ್ತೆ. ನಯ ಅಂತಂದರೆ ಇದೊಂದು ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳಿ, ನಾವು ನೋಡ್ತಾ ಇರುವಂತಹ ಜಾಗದ ಮೇಲೆ ನಮಗೆ ಕಾಣುವಂತಹ ಸತ್ಯವು ಡಿಪೆಂಡ್ ಆಗಿರುತ್ತೆ ಅನ್ನುವಂಥದ್ದು. ಇದು ಕೂಡ ಪಾರ್ಷಿಯಲ್ ಸತ್ಯ ಆಗಿರುತ್ತೆ, ಅಂತಂದರೆ ಸಂಪೂರ್ಣ ಸತ್ಯ ಅಲ್ಲ, ಅದು ಅರ್ಧಂಬರ್ಧ ಸತ್ಯ ಆಗಿರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇದಾದ ನಂತರ ತ್ರಿರತ್ನವನ್ನು ತೆಗೆದುಕೊಂಡ್ರೆ, ಏನಿದು ತ್ರಿರತ್ನ ಅಂತ ನೋಡೋದಾದರೆ, ಈ ತ್ರಿರತ್ನ ರೈಟ್ ಫೇತ್, ಸಮ್ಯಕ್ ದರ್ಶನ ಅಂತ ಹೇಳಿ, ರೈಟ್ ನಾಲೆಡ್ಜ್, ಸಮ್ಯಕ್ ಜ್ಞಾನ ಅಂತ ಹೇಳಿ, ರೈಟ್ ಕಂಡಕ್ಟ್, ಸಮ್ಯಕ್ ಚಾರಿತ್ರ ಅಂತ ಹೇಳಿ, ಇದು ಮೂರು ನಮಗೆ ಗೊತ್ತಿರಬೇಕು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ, ಇದು ತ್ರಿರತ್ನ ಆಫ್ ಜೈನಿಸಮ್ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಹಾಗಿದ್ರೆ 3 ಜ್ಯುವೆಲ್ಸ್ ಆಫ್ ಬುದ್ಧಿಸಮ್ ಯಾವುದು ಅಂತಂದರೆ ಬುದ್ಧ, ಸಂಘ ಮತ್ತು ಧಮ್ಮ, ಅದು 3 ಜ್ಯುವೆಲ್ಸ್ ಆಫ್ ಬುದ್ಧಿಸಮ್. ಸೊ ಇದು ತ್ರಿರತ್ನ ಇದ್ಯಾವುದು ಅಂತಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚರಿತ್ರ. ಸೊ ಇಷ್ಟನ್ನು ನಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ದರ್ಶನ ಅಂದರೆ ಏನು? ದರ್ಶನ ಅಂದರೆ ವಾಸ್ತವವಾಗಿ ಯಥಾವತ್ತಾಗಿ ನಾವು ನೋಡುವಂಥದ್ದು. ಅಂದರೆ ನಮಗೆ 5 ಸೆನ್ಸ್ ಆರ್ಗನ್ಸ್ಗಳಿದೆ. 5 ಸೆನ್ಸ್ ಆರ್ಗನ್ಸ್ಗಳಲ್ಲಿ ಅದು ನಮಗೆ ಮಿಸ್ಲೀಡಿಂಗ್ ಮಾಡ್ತಾ ಇರುತ್ತೆ. ಬಟ್ ಈ 5 ಸೆನ್ಸ್ ಆರ್ಗನ್ಸ್ಗಳ ಪಂಚೇಂದ್ರಿಯಗಳಿಂದನೂ ಕೂಡ ಯಥಾವತ್ತಾಗಿ ಅಲ್ಲೇನು ನಮಗೆ ಗೋಚರ ಆಗ್ತಾ ಇದ್ದಿಲ್ಲ ಅಂತಹ ಸತ್ಯವನ್ನು ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದನ್ನು ಸಮ್ಯಕ್ ದರ್ಶನ ಅಂದರೆ ರೈಟ್. ಸಮ್ಯಕ್ ಅಂತಂದರೆ ರೈಟ್, ದರ್ಶನ ಅಂದರೆ ಸೀಯಿಂಗ್ ಅಂತ. ಅದೇ ರೀತಿ ಸಮ್ಯಕ್ ಜ್ಞಾನ ಅಂತಂದರೆ ರೈಟ್ ನಾಲೆಡ್ಜ್, ನಮಗೆ ಕರೆಕ್ಟಾಗಿರುವಂತಹ ನಾಲೆಡ್ಜ್, ಅಂದರೆ ಅದರಿಂದ ನಾವು ದರ್ಶನ ಮಾಡಿದ್ಮೇಲೆ ಅದರಿಂದ ನಮಗೆ ಒಂದು ಸರಿಯಾದ ಒಂದು ನಾಲೆಡ್ಜ್, ಒಂದು ಜ್ಞಾನ ಬೇಕಾಗುತ್ತೆ. ಅದಾದ ನಂತರ ಸಮ್ಯಕ್ ಚರಿತ್ರ, ಒಂದು ಆಚರಣೆ. ಇದು ಜೀವನದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ಆಚರಣೆಗಳನ್ನು ಸಮ್ಯಕ್ ಚರಿತ್ರ, ಒಂದು ಚರಿತ್ರೆಯಲ್ಲಿ ಇರ್ತದೆ. ನಮ್ಮ ಆ್ಯಟಿಟ್ಯೂಡ್ಸ್ಗಳಾಗಲಿ, ನಮ್ಮ ಚಿಂತನೆಗಳಾಗಲಿ, ಇವೆಲ್ಲ ಕೂಡ ಇದರಲ್ಲಿ ಒಳಗೊಂಡಿದೆ. ಇದಾದ ನಂತರ ಪಂಚಮಹಾವ್ರತಗಳನ್ನು ನೋಡೋದಾದರೆ ಅಹಿಂಸಾ, ಸತ್ಯ, ಅಚೌರ್ಯ ಅಥವಾ ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಈ ಬ್ರಹ್ಮಚರ್ಯ ಅನ್ನುವಂಥದ್ದನ್ನು ಮಹಾವೀರ ಆ್ಯಡ್ ಮಾಡಿರುವುದು ಅಂತ ಹೇಳಿ ನಾವು ಆಲ್ರೆಡಿ ನೋಡಿದ್ದೀವಿ. ಇನ್ನು ಉಳಿದಂತಹ 4 ಕೊಟ್ಟಂಥವನು ಮಹಾವೀರನಿಗಿಂತ ಹಿಂದೆ ಇದ್ದಂತಹ ಪಾರ್ಶ್ವನಾಥ ತೀರ್ಥಂಕರ ಆಗಿದ್ದ. ಅಹಿಂಸಾ ಅಂತಂದರೆ ಗೊತ್ತು, ಇದು ನಾನ್ ವೈಲೆನ್ಸ್ ಅಂತ. ಸತ್ಯ ಅಂತಂದರೆ ಸತ್ಯವನ್ನು ನುಡಿಯುವಂಥದ್ದು, ಸತ್ಯದಲ್ಲಿ ನಡೆಯುವಂಥದ್ದು, ಅಷ್ಟೇ ಅಲ್ಲದೆ ಸತ್ಯದ ಬಗ್ಗೆ ಸಾಧನೆ ಮಾಡುವಂಥದ್ದು. ಆಸ್ತೇಯ ಅಂತಂತಂದರೆ ನಾನ್ ಸ್ಟೀಲಿಂಗ್ ಅಂತ. ನಮಗೆ ಬೇಡದೇ ಇರುವಂಥದ್ದನ್ನು, ನಮ್ಮ ಬೇರೆಯವರ ಪ್ರಾಪರ್ಟಿನ ನಾವು ತೆಗೆದುಕೊಳ್ತೀವಲ್ಲ, ಅದನ್ನು ಆಸ್ತೇಯ ಅಂತ ಕರೀತಾರೆ. ಬ್ರಹ್ಮಚರ್ಯ ಅಂತಂದರೆ ಸೆಲೆಬಸಿ, ಒಂದು ಆಚರಣೆ, ಒಂದು ಮಾಂಗ್ಸ್ ಅಂದರೆ ಸನ್ಯಾಸಿ ಜೀವನ ಅಂತ ಹೇಳಿ ಕರೀತಾರೆ. ಅದಾದ ನಂತರ ಅಪರಿಗ್ರಹ ಅಂತಂತಂದರೆ ನಾನ್ ಪೊಸೆಷನ್, ನಾನ್ ಅಟ್ಯಾಚ್ಮೆಂಟ್. ನಮಗೆ ಸಂಸಾರದಲ್ಲಿ ಏನಿರ್ತಕ್ಕಂತಹ ಆಸಕ್ತಿ ಇರುತ್ತಲ್ಲ, ಆಸಕ್ತಿ ಮತ್ತು ಅಟ್ಯಾಚ್ಮೆಂಟ್, ಅದನ್ನು ಕಡಿಮೆ ಅಪೇಕ್ಷೆಗಳನ್ನು ಕಡಿಮೆ ಮಾಡುವಂಥದ್ದನ್ನು ಅಪರಿಗ್ರಹ ಅಂತ ಹೇಳಿ ಕರೀತಾರೆ. ಈ ಎಲ್ಲ ವ್ರತಗಳಲ್ಲಿ ಅಹಿಂಸಾ ವ್ರತ ಏನಿದೆಯಲ್ಲ, ಇದೊಂದು ಮೂಲವಾಗಿರುವಂಥದ್ದು ಜೈನಿಸಮ್ನಲ್ಲಿ ಅಂತ ಹೇಳಿ ನಾವು ನೋಡ್ಬೋದು. ಇದೊಂದು ರೀತಿ ಕಾರ್ನರ್ ಸ್ಟೋನ್ ಅಂತ ಹೇಳಿ ಕೂಡ ಇದನ್ನು ಕರಿಬೋದು. ಇದರ ಪ್ರಕಾರ ಅಹಿಂಸವು ಪರಮೋ ಧರ್ಮ, ಅಹಿಂಸೆಗಿಂತ ಉನ್ನತವಾದ ಧರ್ಮ ಇನ್ಯಾವುದೂ ಇಲ್ಲ ಅಂತ ಈ ಜೈನ ಧರ್ಮದಲ್ಲಿ ಹೇಳ್ತಾರೆ. ಜೈನಿಸಮ್ನ ಪ್ರಕಾರ ಎಲ್ಲ ಜೀವಿಗಳು, ಎಲ್ಲ ಪ್ರಾಣಿಗಳು ಎಲ್ಲವೂ ಕೂಡ ಅದು ಸಮಾನವಾಗಿರುತ್ತೆ. ಅಂದರೆ ಮಹಾವೀರನಾಗಲಿ ಅಥವಾ ಒಂದು ಸಣ್ಣ ಚಿಟ್ಟೆ ಆಗಲಿ, ಸಣ್ಣ ಹುಳ ಆಗಲಿ, ಎಲ್ಲವೂ ಕೂಡ ಒಂದೇ ಅನ್ನುವಂತಹ ಭಾವವನ್ನು ಇದು ವ್ಯಕ್ತಪಡಿಸ್ತದೆ. ಸೊ ಹಾಗಾಗಿ ಯಾವನ್ನೂ ಕೂಡ ಅವಕ್ಕೆ ತೊಂದರೆ ಮಾಡುವಂಥದ್ದು, ಹಿಂಸೆ ಮಾಡುವಂಥದ್ದು ಇದೆಲ್ಲ, ಅಥವಾ ಸಾಯಿಸುವಂಥದ್ದು ಇದೆಲ್ಲ ಇಲ್ಲ ಈ ಜೈನಿಸಮ್ನ ಪ್ರಕಾರ. ಜೈನಿಸಮ್ನಲ್ಲಿ 4 ಬಗೆಯ ಒಂದು ಇರುವಿಕೆಯನ್ನು ಇವರು ರೆಕಗ್ನೈಸ್ ಮಾಡ್ತಾರೆ. 4 ಬಗೆಯ ಇರುವಿಕೆ, 4 ಟೈಪ್ ಆಫ್ ಎಕ್ಸಿಸ್ಟೆನ್ಸ್. ಏನದು 4 ಟೈಪ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ನೋಡೋದಾದರೆ, ಒಂದು ಯಾವುದು ಅಂತಂದರೆ ಒಂದು ಗಾಡ್ಸ್ ಅಂದರೆ ದೇವತೆಗಳು, ಇನ್ನೊಂದು ಹ್ಯೂಮನ್ಸ್ ಅಂದರೆ ಮನುಷ್ಯರು, ಇನ್ನೊಂದು ಹೆಲ್ ಬೀಯಿಂಗ್ಸ್ ಅಂದರೆ ನರಕದಲ್ಲಿರುವಂಥವರು, ಇನ್ನೊಂದು ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಅದನ್ನು ದೇವ ಅಂತ ಹೇಳಿ, ಮನುಷ್ಯ ಅಂತ ಹೇಳಿ, ನಾರಕಿ ಅಂತ ಹೇಳಿ ಮತ್ತು ತ್ರಿಯಾಂಚಾಸ್ ಅಂತ ಹೇಳಿ ಕರೀತಾರೆ. ಈ 4 ಬಗೆಯ ಒಂದು ಎಕ್ಸಿಸ್ಟೆನ್ಸ್, ಇರುವಿಕೆಯನ್ನು ಜೈನಿಸಮ್ ಏನು ಮಾಡುತ್ತೆ, ರೆಕಗ್ನೈಸ್ ಮಾಡುತ್ತೆ. ಇದನ್ನು ಮತ್ತೆ ಇನ್ನೂ ಫರ್ದರ್ ಮುಂದೆ ಹೋಗ್ತಾ ಅದನ್ನು ಮತ್ತೆ ಇನ್ನೂ ಸಬ್ ಕ್ಯಾಟಗರೀಸ್ಗಳಾಗಿ ಡಿವೈಡ್ ಮಾಡ್ತಾರೆ. ಯಾವ ರೀತಿ ಅಂತಂದರೆ ಏಕೇಂದ್ರಿಯಾಸ್, ನಿಗೋಡಾಸ್ ಅಂತ ಹೇಳಿ.
ಏಕೇಂದ್ರಿಯಾಸ್ ಅಂತಂದರೆ ಒಂದೇ ಒಂದು ಸೆನ್ಸ್ ಆರ್ಗನ್ ಇರುವಂತಹ ಜೀವಿಗಳಿಗೆ ಏಕೇಂದ್ರಿಯಾಸ್ ಅಂತ ಹೇಳಿ ಕರೀತಾರೆ. ಅದಾದ ನಂತರ ನಿಗೋಡಾಸ್ ಅಂತಂದರೆ ಇದು ಏಕೇಂದ್ರಿಯ ಅಂದರೆ ಒಂದು ಸೆನ್ಸ್ ಆರ್ಗನ್ ಇನ್ನೂ ಕೆಳಗಿರುತ್ತೆ, ಅಂದರೆ ಒಂದು ಸೆಲ್ ಅಂತ ಹೇಳ್ಕೊಂಡು ಅದಕ್ಕೆ ಜಸ್ಟ್ ಟಚ್ನ ಬಗ್ಗೆ ಫೀಲ್ ಇರುತ್ತೆ ಬಿಟ್ಟರೆ ಇನ್ನೇನು ಇರಲ್ಲ, ಮತ್ತು ಭಾಳ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ನಲ್ಲಿ ಬದುಕಿ ಸತ್ತೋಗ್ಬಿಡುತ್ತೆ. ಇಂತಹ ಒಂದು ಎಕ್ಸಿಸ್ಟೆನ್ಸನ್ನು ನಿಗೋಡಾಸ್ ಅಂತ ಹೇಳಿ ಕರೀತಾರೆ. ಸೊ ಈ ಜೈನ ಸನ್ಯಾಸಿಗಳು, ಜೈನ ಮಾಂಕ್ಸ್ಗಳು ಏನಿರ್ತಾರಲ್ಲ, ಇವರು ಈ ಏಕೇಂದ್ರಿಯಾಸ್ಗಳನ್ನು ಕೂಡ, ಈ ನಿಗೋಡಾಸ್ ಮತ್ತು ಏಕೇಂದ್ರಿಯಾಸ್ಗಳನ್ನು ಕೂಡ ಅವರು ಹಾರ್ಮ್ ಮಾಡೋಂಗಿಲ್ಲ, ಅದಕ್ಕೆ ಯಾವುದೇ ತೊಂದರೆ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಬಗೆ ಬರುತ್ತೆ, ಅದು ಸ್ಥಾವರ ಅಂತ ಬರುತ್ತೆ. ಸ್ಥಾವರ ಅನ್ನುವಂಥದ್ದು ಅದು ಏನಾಗಿದೆ, ಈ ಏಕೇಂದ್ರಿಯಾಸ್ಗಳಿಗಿನ್ನ ಸ್ವಲ್ಪ ಹೈಯರ್ ಸ್ಟೇಟಲ್ಲಿರುವಂಥದ್ದು, ಹೈಯರ್ ಲೈಫ್ ಅಂತ ಹೇಳಿ ಕರಿಬೋದು, ಹೈಯರ್ ಲೈಫ್ ಫಾರ್ಮ್ ಅಂತ ಹೇಳಿ ಕರಿಬೋದು. ಆದ್ರೂ ಈ ಹೈಯರ್ ಲೈಫ್ ಫಾರ್ಮ್ನೂ ಕೂಡ ನಾವು ಸಾಯಿಸೋಂಗಿಲ್ಲ. ಯಾಕೆಂತಂದರೆ ಹೈಯರ್ ಲೈಫ್ ಫಾರ್ಮ್ನ ಸಾಯಿಸಿದಷ್ಟು ಅದರಿಂದ ಏನಾಗುತ್ತೆ, ವೈಲೆನ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಬರ್ತಕ್ಕಂತಹ ನೋವು, ಪೇಯ್ನ್ ಏನಿದೆಯಲ್ಲ ಅದು ಜಾಸ್ತಿ ಇರುತ್ತೆ. ಸೊ ಅಹಿಂಸೆಗೆ ಅದು ವಿರುದ್ಧವಾಗಿರುತ್ತೆ. ಅಂದರೆ ಹೈಯರ್ ಲೈಫ್ ಫಾರ್ಮ್ಸ್ಗಳನ್ನು ನಾವು ಸಾಯಿಸೋ ಹಾಗಿಲ್ಲ. ಸೊ ಇಲ್ಲಿ ನಾರಕ್ಕಿ ಆಗಲಿ, ಅನಿಮಲ್ಸ್ ಆಗಲಿ, ಮನುಷ್ಯ ಆಗಲಿ, ಇದರಲ್ಲೇ ಕೂಡ ಈ ಥರ ಬರುತ್ತೆ ಸಬ್ ಕ್ಯಾಟಗರೀಸ್ಗಳು. ಸೊ ಇವೆಲ್ಲ ಏನಾಯಿತು, ಹೈಯರ್ ಲೈಫ್ ಫಾರ್ಮ್ಸ್ ಆಯಿತು, ಇವನ್ನೆಲ್ಲ ಸಾಯಿಸೋ ಹಾಗಿಲ್ಲ ಅಂತೇಳಿ ಇದರ ಪ್ರಕಾರ ಹೇಳ್ತಾರೆ. ಜೈನಿಸಮ್ನಲ್ಲಿ ಹಾಗಾಗಿ ನೋಡಿ, ನಾನ್ ವೈಲೆನ್ಸ್ನ ಹೇಳೋದ್ರಿಂದ ಜೈನಿಸಮ್ನಲ್ಲಿ ಸ್ಟ್ರಿಕ್ಟಾಗಿ ಈ ನಾನ್ ವೆಜಿಟೇರಿಯನ್ ಏನಿದೆಯಲ್ಲ ಇದನ್ನು ಸ್ಟ್ರಿಕ್ಟಾಗಿ ಅವರು ಅಪೋಸ್ ಮಾಡ್ತಾರೆ. ಯಾಕೆ ಅಂತಂದರೆ ನಾನ್ ವೆಜಿಟೇರಿಯನ್ ಏನಿದೆಯಲ್ಲ ಅನಿಮಲ್ಸ್ಗಳು, ಅದು 2 ಅಥವಾ 3 ಸೆನ್ಸಸ್ಗಳಿಗಿನ್ನೂ ಜಾಸ್ತಿ ಇರುವಂಥದ್ದು. ಸೊ ಹಾಗಾಗಿ ಜೈನಿಸಮ್ ಪ್ರಾಹಿಬಿಟ್ಸ್ ನಾನ್ ವೆಜಿಟೇರಿಯನ್ ಫುಡ್ ಹ್ಯಾಬಿಟ್. ಆದರೆ ನಾವು ಬುದ್ಧಿಸಮ್ನಲ್ಲಿ ಇದಕ್ಕೆ ತಕ್ಕ ಹಾಗೆ ನಾವು ಯಾವುದೇ ಒಂದು ಉಲ್ಲೇಖಗಳನ್ನು ನೋಡಲಿಲ್ಲ. ಅಲ್ಲಿ ಮಾಂಕ್ಗಳಿಗೂ ಕೂಡ ಮೀಟ್ ತಿನ್ನುವಂತಹ ಅವಕಾಶ ಇತ್ತು ಅನ್ನೋದನ್ನು ನಾವು ಮುಂಚೆ ಗಮನಿಸಿದ್ವಿ. ಜೈನಿಸಮ್ನ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ನಮ್ಮ ಮನಸ್ಸಿನಲ್ಲಿ ಮೊದಲು ಯೋಚನೆ ಬರುತ್ತೆ, ಅದಾದ ನಂತರ ಏನಾಗುತ್ತೆ, ಅದು ಕ್ರಿಯೆಯಾಗಿ ಬದಲಾಗುತ್ತೆ. ಆ ಯೋಚನೆಯಲ್ಲೇ ಹಾರ್ಮ್ನೆಸ್ ಇತ್ತು ಅಂತಂದರೆ, ಆ ಯೋಚನೆಯಲ್ಲಿ ವೈಲೆನ್ಸ್ ಇತ್ತು ಅಂತಂದರೆ ಅದರಿಂದ ಏನಾಗುತ್ತೆ, ಆ್ಯಕ್ಷನ್ ವೈಲೆಂಟ್ ಆಗುತ್ತೆ. ಆ ಯೋಚನೆಯಲ್ಲಿ ವೈಲೆನ್ಸ್ ಇಲ್ಲ ಅಂತಂದಾಗ ಅದರಲ್ಲಿ ಆ್ಯಕ್ಷನ್ ಏನಾಗುತ್ತೆ, ವೈಲೆಂಟ್ ಆಗುವುದಿಲ್ಲ ಅನ್ನುವಂಥದ್ದು ಜೈನಿಸಮ್ನಲ್ಲಿ ಹೇಳ್ತಾರೆ. ವೈಲೆನ್ಸ್ನ ಯಾವುದ್ರ ಮೇಲೆ ಡಿಸೈಡ್ ಮಾಡಿರ್ತಾರೆ, ಆ್ಯಕ್ಚುಲಾಗಿ ಏನು ಹಾರ್ಮ್ ಆಗಿರುತ್ತಲ್ಲ ಅದ್ರ ಮೇಲಲ್ಲ, ಅಂದರೆ ಇಂಟೆನ್ಷನಲ್ಲಿ ಏನು ಮಾಡಿರ್ತಾರಲ್ಲ, ಹಾರ್ಮ್ ಮಾಡಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ನ ಇಟ್ಕೊಂಡು ಮಾಡುವಂಥದ್ದನ್ನು ರಿಯಲ್ ವೈಲೆನ್ಸ್ ಅಂತ ಹೇಳಿ ಕರೀತಾರೆ. ಅನ್ಇಂಟೆನ್ಷನಲಿ ಆಗಿರುವಂಥದ್ದು ಅದು ವೈಲೆನ್ಸ್ ಅಲ್ಲ ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ. ಜೈನಿಸಮ್ನ ಪ್ರಕಾರ ಜೈನಿಸಮ್ ಏನು ಮಾಡುತ್ತೆ, ಈ ಯುದ್ಧಗಳನ್ನು ಕೂಡ ಅದು ಒಳ್ಳೆಯದಲ್ಲ, ಅದು ನಾನ್ ವೈಲೆನ್ಸ್, ಅದು ವೈಲೆನ್ಸ್ ಆಗೋದ್ರಿಂದ ಅದನ್ನು ಮಾಡಬಾರ್ದು, ಅದನ್ನು ಪ್ರಾಹಿಬಿಟ್ ನಿಷೇಧಿಸಿದೆ. ಅಷ್ಟಲ್ದಲೇ ಅಗ್ರಿಕಲ್ಚರ್ನೂ ಕೂಡ ಅದರಿಂದನೂ ವೈಲೆನ್ಸ್ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಅದನ್ನು ಫಾಲೋ ಮಾಡೋರಿಗೆ ಅಗ್ರಿಕಲ್ಚರು ಕೂಡ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಜೈನಿಸಮ್ನಲ್ಲಿ ಮುಖ್ಯವಾಗಿರ್ತಕ್ಕಂತಹ ಎಲ್ಲ ಜನಗಳು ಏನು ಮಾಡ್ತಾರೆ, ಅವರು ಟ್ರೇಡ್ನಲ್ಲಿ ಅಥವಾ ಒಂದು ಈ ಥರ ಮರ್ಸೆಂಟೈಲ್ ಆ್ಯಕ್ಟಿವಿಟೀಸ್, ಟ್ರೇಡ್ ಮತ್ತು ಅಂದರೆ ವ್ಯಾಪಾರ ವಹಿವಾಟುಗಳಲ್ಲಿ ಅವರು ತೊಡಗಿರ್ತಾರೆ. ಇದಾದ ನಂತರ ನಾವು ನೋಡೋದಾದರೆ ಎರಡನೇ ಅದು ಸತ್ಯ ಅಂತಂದ್ರೇನು, ಸತ್ಯವನ್ನು ನುಡಿಯುವಂಥದ್ದು. ಅಷ್ಟೇ ಅಲ್ದಲೇ ನಾವು ನುಡಿಯುವಂಥ ಸತ್ಯ ಬೇರೆಯವ್ರಿಗೆ ಹಾರ್ಮ್ ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಹೇಳ್ತಾರೆ. ಸತ್ಯವನ್ನು ಮಾತಿನಲ್ಲಷ್ಟೇ ಅಲ್ಲದೆ ಮನಸ್ಸಿನಲ್ಲೂ ಮತ್ತು ನಮ್ಮ ಕಾರ್ಯದಲ್ಲೂ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಇದರಲ್ಲಿ ಹೇಳ್ತಾರೆ. ನುಡಿದಂತೆ ನಡೆ ಅಂತ ಹೇಳಿ ಶರಣರು ಹೇಳಿದಾರಲ್ಲ, ಅದೇ ರೀತಿ. ಇದಾದ ನಂತರ ಬರ್ತಕ್ಕಂಥದ್ದು ನಾನ್ ಸ್ಟೀಲಿಂಗ್ ಅಥವಾ ಆಸ್ತೇಯ ಅಂತ. ನಾನ್ ಸ್ಟೀಲಿಂಗ್ ಅಂದರೆ ಗೊತ್ತು ನಮಗೆ, ಬೇರೆಯವರ ವಸ್ತುವನ್ನು, ಪರರ ವಸ್ತುವನ್ನು ನಾವು ತೆಗೆದುಕೊಂಡ್ರೆ ಅದನ್ನು ಸ್ಟೀಲ್ ಅಂತ ಹೇಳಿ ಕರೀತಾರೆ. ಇದೆಲ್ಲ ಇಮ್ಮಾರಲ್ ಮೆಥಡ್ಸ್, ಅಂದರೆ ಅದು ಸರಿ ಇರಲ್ಲ, ಎಥಿಕಲಿ ಅದು ಸರಿ ಇರಲ್ಲ. ಸೊ ಅಂಥ ಒಂದು ಪ್ರಾಕ್ಟೀಸಸ್ನ ಆಸ್ತೇಯ, ಅದನ್ನು ಮಾಡಬಾರ್ದು, ಅದನ್ನು ಆಸ್ತೇಯ ಅಂತ ಹೇಳಿ ಕರೀತಾರೆ. ಅಷ್ಟು ಅಲ್ದಲೇ ಇದಿನ್ನೇನು ಹೇಳುತ್ತೆ ಅಂದರೆ, ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ತೆಗೆದುಕೊಂಡ್ರೆ ಅದು ಧರ್ಮ, ಅದಕ್ಕಿಂತ ಜಾಸ್ತಿ ತೆಗೆದುಕೊಂಡ್ರೆ ಅದೇನಾಗುತ್ತೆ, ಅದು ಸ್ಟೀಲಿಂಗ್ ಆಗಿಬಿಡುತ್ತೆ, ಕಳ್ತನ ಆಗೋಗುತ್ತೆ. ಸೊ ಹಾಗಾಗಿ ಆಸ್ತೇಯವನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಪಂಚಾಣು ವ್ರತದಲ್ಲಿ ಅಂತ ಹೇಳ್ತಾರೆ. ಇದಾದ ನಂತರ ಬರ್ತಕ್ಕಂಥದ್ದು ಬ್ರಹ್ಮಚರ್ಯ ಅಂತಂದರೆ ಸೆಲೆಬೆಸಿ ಅಂತಂದರೆ ಒಂದು ಆಚರಣೆ. ಇದು ಸೆಕ್ಷುಯಾಲಿಟಿನಲ್ಲಿ ಇಂಡಲ್ಜ್ ಆಗೋದು ಅಥವಾ ಪಂಚೇಂದ್ರಿಯಗಳ ಸುಖಗಳಲ್ಲಿ ನಾವು ಇಂಡಲ್ಜ್ ಆಗೋದೇನಿದೆಯಲ್ಲ, ಇದರಿಂದ ಹೊರಗೆ ಬರೋದು, ಅಂದರೆ ಕಂಟ್ರೋಲಲ್ಲಿ ಇಟ್ಕೊಳೋದು, ಇದನ್ನು ಏನು ಹೇಳ್ತಾರೆ, ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಇದನ್ನು ಯಾರು ಫಾಲೋ ಮಾಡಬೇಕಾಗಿತ್ತು ಅಂತಂದರೆ, ಅಲ್ಲಿರುವಂತಹ ಜೈನ ಸನ್ಯಾಸಿಗಳು ಇದನ್ನು ಕಟ್ಟುನಿಟ್ಟಾಗಿ ಅದನ್ನು ಫಾಲೋ ಮಾಡಬೇಕಾಗಿತ್ತು. ಅಪರಿಗ್ರಹ ಅಂತ ಹೇಳಿದ್ರೆ ಏನಾಗಿದ್ರೆ, ಅಪರಿಗ್ರಹ ಅಂತಂದರೆ ನಾನ್ ಅಟ್ಯಾಚ್ಮೆಂಟ್ ಅಥವಾ ನಾನ್ ಪೊಸೆಷನ್ ಅಂತ. ಅಂದರೆ
ನಿಮಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟರಲ್ಲಿ ಇರುವಂಥದ್ದು. ಅತಿಯಾಗಿ ಅದನ್ನು ಇಟ್ಕೊಳೋದು ಅಥವಾ ಅತಿಯಾಗಿ ಅದನ್ನು ಹಚ್ಕೊಳೋದು ಅಂತಾರಲ್ಲ, ಅಟ್ಯಾಚ್ಮೆಂಟ್. ಈಗ ನಾನು ನನ್ನದು ಅನ್ನುವಂಥದ್ದನ್ನು ಬಿಡಬೇಕು, ಆಸೆ ಅನ್ನುವಂಥದ್ದನ್ನು ಬಿಟ್ಟು ಅದರಿಂದ ದಾಟಿ ಮುಂದೆ ನಿಲ್ಲಬೇಕು. ಸೊ ಸ್ಪಿರಿಚುಯಲಿ ನೀವು ಅಚೀವ್ ಮಾಡಬೇಕು, ಒಂದು ರಿಯಲೈಸೇಷನ್ ಅಚೀವ್ ಮಾಡಬೇಕು ಅಂತಂದರೆ ಅಂಥವರು ಈ 5 ಸೆನ್ಸಸ್ನಿಂದ ದಾಟಿ ಹೊರಗೆ ಬರಬೇಕು. 5 ಸೆನ್ಸಸ್ ಏನು ಮಾಡಿಬಿಟ್ಟಿರುತ್ತೆ, ಯಾವಾಗಲೂ ಏನಾದರೂ ಬಯಸ್ತಾ ಇರುತ್ತೆ, ಅದರಿಂದ ಹೊರಗೆ ಬರಬೇಕು. ಅದನ್ನು ಅಪರಿಗ್ರಹ ಅಂತ ಹೇಳಿ ಕರೀತಾರೆ. ನಾವು ಸಂಸಾರದಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ, ಈಗ ವರ್ಲ್ಡ್ಲಿ ಥಿಂಗ್ಸ್ ಅಂದರೆ ಪ್ರಪಂಚದಲ್ಲಿದ್ದಾಗ ನಮಗೇನಾಗುತ್ತೆ, ನಾವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀವಿ, ಅಲ್ಲಿ ಏನೋ ಒಂದು ಸೃಷ್ಟಿ ಆಗುತ್ತೆ, ಅದ್ರ ಮೇಲೆ ಆಸೆ ಬೆಳೆಯುತ್ತೆ, ಅದನ್ನು ಯಾರೋ ಇನ್ನೊಬ್ಬರು ಕಿತ್ಕೊಂಡ್ರು ಅಂತ ಅಂದಾಗ ಜಲಸಿ ಬೆಳೆಯುತ್ತೆ. ಸೊ ಹೀಗೆ ಪ್ರಪಂಚದಲ್ಲಿ ಏನಾಗುತ್ತೆ, ಒಂದಾದ ಮೇಲೆ ಒಂದು ಬೆಳೀತಾನೇ ಹೋಗುತ್ತೆ. ಸೊ ಇದರಿಂದ ಹೊರಗಿರುವಂಥದ್ದನ್ನು ಅಪರಿಗ್ರಹ ಅಂತ ಹೇಳಿ ಕರೀತಾರೆ. ನಮ್ಮ 5 ಸೆನ್ಸಸ್ನ, ಪಂಚೇಂದ್ರಿಯಗಳನ್ನು ನಮ್ಮ ಒಂದು ಕಂಟ್ರೋಲ್ನಲ್ಲಿ, ನಮ್ಮ ಒಂದು ನಿಗದಲ್ಲಿ ಇಟ್ಕೊಳ್ಳುವಂಥದ್ದನ್ನು ಅಪರಿಗ್ರಹ ಅಂತ ಹೇಳಿ ಕರೀತಾರೆ. ಆಸೆ ಅನ್ನುವುದಕ್ಕೆ ಏನಾದರೂ ಎಂಡಿದೆಯೇನ್ರಿ? ಬಾನಿಗೊಂದು ಎಲ್ಲೇ ಇಲ್ಲಿದೆ, ಆಸೆಗೂ ಎಲ್ಲೇ ಇಲ್ಲ ಅಂತ ಹೇಳಿ ಇವರ ಪ್ರಕಾರ ಹೇಳ್ತಾರೆ. ಈ 5 ವ್ರತಗಳನ್ನು ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಪಾಲನೆ ಮಾಡುವುದು ಅದು ಅತ್ಯವಶ್ಯಕ. ಹಾಗಾಗಿ ಇವನ್ನ 5 ಪಂಚಮಹಾವ್ರತಗಳು ಅಂತ ಹೇಳಿ ಕರೀತಾರೆ. ಅಂಥವನ್ನ ಸನ್ಯಾಸಿಗಳು ಸಂಪೂರ್ಣ ಮಟ್ಟಿಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇಷ್ಟನ್ನೆಲ್ಲ ಮಾಡ್ರಿ ಅಂತಂದರೆ ಅವನು ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೇನು ಅಣುವ್ರತಗಳನ್ನು ಕೊಡ್ತಾರೆ. ಅಣುವ್ರತಾಸ್ ಅಂತ ಅಂದರೆ ಇವು ಇಷ್ಟು ಕಠೋರವಾಗಿರೋದಿಲ್ಲ, ಅಂದರೆ ಸ್ವಲ್ಪ ಅದರಲ್ಲಿ ಲೀನಿಯನ್ಸ್ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಡ್ತಾರೆ. ಅಂಥದನ್ನು ಅಣುವ್ರತಾಸ್ ಅಂತ ಹೇಳಿ ಕರೀತಾರೆ. ಇದಾದ ಮೇಲೆ ಇನ್ನೊಂದಿದೆ, ಅದು ಸಲ್ಲೇಖನ ಅಂತೇಳಿ. ಸಲ್ಲೇಖನ ವ್ರತ ಏನಿದೆಯಲ್ಲ, ಈ ಸಲ್ಲೇಖನ ವ್ರತವನ್ನು ಇದು ಸಾವನ್ನು ಪಡೆದುಕೊಳ್ಳುವಂತಹ ವ್ರತ. ಸಾವನ್ನು ಯಾವ ರೀತಿ ಉಪವಾಸ ಇದ್ದು ಪಡೆದುಕೊಳ್ಳುವಂತಹ ವ್ರತ. ಈ ವ್ರತವನ್ನು ಯಾರಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಸನ್ಯಾಸಿಗಳೇ ಪ್ರಾಕ್ಟೀಸ್ ಮಾಡಬೇಕು ಅಂತೇನಿಲ್ಲ, ಮಾಂಕ್ ಆದರೂ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ನಾರ್ಮಲ್ ಒಬ್ಬ ಮನುಷ್ಯ ಆಯಿತಾ, ಅವನಿಗೆ ಜೀವನದ ಮೇಲೆ ಇದಿಲ್ಲ ಅಂತಂದಾಗ ಅವನಾದರೂ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು ಡೆತ್ ಬೈ ಮೆಡಿಟೇಟಿಂಗ್ ಆ್ಯಂಡ್ ಫಾಸ್ಟಿಂಗ್ ಅಂತ ಹೇಳಿ, ಸಲ್ಲೇಖನ ಅಂತಂದರೆ ಡೆತ್ ಬೈ ಮೆಡಿಟೇಟಿಂಗ್ ಆ್ಯಂಡ್ ಫಾಸ್ಟಿಂಗ್ ಅಂತ ಹೇಳಿ ಕರೀತಾರೆ. ನಾವು ಈ ತ್ರಿರತ್ನದಲ್ಲಿ ಈ ಸಮ್ಯಕ್ ಜ್ಞಾನ ಅಂತ ಹೇಳೋದು ನೋಡಿದ್ವಲ್ಲ, ಈ ರೈಟ್ ನಾಲೆಜ್ನಲ್ಲಿ 5 ಬಗೆ ಇದೆ. ಅದು ಯಾವ್ದು ಅಂತಂದರೆ, 1 ಮತಿಜ್ಞಾನ, 2ನೇದು ಶ್ರುತಜ್ಞಾನ, ಅದಾದ ನಂತರ ಅವಧಿಜ್ಞಾನ, ಮನಃಪರ್ಯಾಯ ಜ್ಞಾನ, ಅದಾದ ನಂತರ ಕೇವಲ ಜ್ಞಾನ ಅಂತ ಹೇಳಿ 5 ಬಗೆ ಇದೆ. ಮತಿಜ್ಞಾನ ಅಂತಂದರೆ ಏನು? ಮತಿ ಅಂತಂದರೆ ಮನಸ್ಸು, ಅಂದರೆ ಪಂಚೇಂದ್ರಿಯಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಅದರಿಂದ ಪಡ್ತಕ್ಕಂತಹ ಜ್ಞಾನವನ್ನು ಮತಿಜ್ಞಾನ ಅಂತ ಹೇಳಿ ಕರೀತಾರೆ. ಶ್ರುತಜ್ಞಾನ ಅಂತಂದರೆ ಒಂದು ಸ್ಕ್ರಿಪ್ಚರ್ಗಳಿಂದ, ನಮಗೆ ಶ್ರುತ ಅಂತಂದರೆ ಕೇಳುವುದರಿಂದ ಸಿಗುವಂಥದ್ದು. ಯಾವುದನ್ನು ಕೇಳೋದು ಅಂದರೆ ಲಿಟ್ರೇಚರ್ಸ್, ಸ್ಕ್ರಿಪ್ಚರ್ಗಳನ್ನು, ಅಂದರೆ ಜೈನ ಪವಿತ್ರ ಗ್ರಂಥಗಳನ್ನು ಕೇಳೋದ್ರಿಂದ ಬರುವಂತಹ ಜ್ಞಾನ. ಅವಧಿಜ್ಞಾನ ಅಂತಂತಂದರೆ ಕ್ಲೇವರೆಂಟ್ ಪರ್ಸೆಪ್ಷನ್ ಅಂತ ಹೇಳಿ, ಅಂದರೆ 6 ಸೆನ್ಸ್ ಅಂತ ಹೇಳಿ ಏನು ಕರೀತಾರಲ್ಲ, ಅದನ್ನು ಅಂದರೆ ಅವನು ಸಾಧನೆ ಮಾಡಿ ಪಡೆದುಕೊಂಡಿರುವಂತಹ ಜ್ಞಾನ. ಪರ್ಯಾಯ ಜ್ಞಾನ ಅಂತಂದರೆ ಟೆಲಿಪತಿಕ್ ನಾಲೆಡ್ಜ್ ಅಂತ. ಟೆಲಿಪತಿಕ್ ಅಂತಂದರೆ ಇಲ್ಲೇ ಕೂತ್ಕೊಂಡು ಬೇರೆ ಕಡೆ ನಡೀತಿರುವಂಥದ್ದನ್ನು ಕಾಲಜ್ಞಾನ ಅಂತ ಹೇಳಿ ಕರಿಬೋದು. ಕೇವಲ ಜ್ಞಾನ ಅಂತಂದರೆ ಇಡೀ ಜಗತ್ತೇನಿದೆ, ಯೂನಿವರ್ಸ್ ಏನಿದೆಯಲ್ಲ, ಪ್ರಪಂಚದ ಏನಿದೆಯಲ್ಲ, ಸೃಷ್ಟಿ ಏನಿದೆಯಲ್ಲ, ಈ ಸೃಷ್ಟಿಯ ಜ್ಞಾನ, ಸೃಷ್ಟಿಯ ಬಗ್ಗೆ ಇರತಕ್ಕಂತಹ ಸರಿಯಾದ ಜ್ಞಾನವನ್ನು ಕೇವಲ ಜ್ಞಾನ ಅಂತ ಹೇಳಿ ಕರೀತಾರೆ. ಸೊ ನಾವು ಏನೇನನ್ನು ನೋಡಿದ್ವಿ ಅಂತಂದರೆ, ಸಂಪೂರ್ಣವಾಗಿ ಅನೇಕಾಂತವಾದದ ಬಗ್ಗೆ ನೋಡಿದ್ವಿ, ಸದ್ವಾದದ ಬಗ್ಗೆ ನೋಡಿದ್ವಿ, ನಯವಾದದ ಬಗ್ಗೆ ನೋಡಿದ್ವಿ. ನಯವಾದದಲ್ಲಿ ಸಪ್ತಭಂಗಿ ನಯವಾದ ಅಂತೇಳಿ ಬರುತ್ತೆ. ಅಂದರೆ ಈ ಥಿಯರಿ ಆಫ್ ಪರ್ಹ್ಯಾಪ್ಸ್ ಮೇ ಬಿ ಅಂತೇನು ನೋಡಿದ್ವಲ್ಲ, ಪ್ರಿಡಿಕ್ಷನ್ ಪರ್ಹ್ಯಾಪ್ಸ್ ಮೇ ಬಿ, ಇದರಲ್ಲಿ 7 ಬಗೆಯ ವಾದಗಳು ಬರುತ್ತೆ. ಅದನ್ನು ಸಪ್ತಭಂಗಿ ನಯವಾದ ಅಂತ ಹೇಳಿ ಕರೀತಾರೆ. ಅದಾದ ನಂತರ ತ್ರಿರತ್ನವನ್ನು ನೋಡಿದ್ವಿ. ಅಂದರೆ ರೈಟ್ ನಾಲೆಡ್ಜ್, ರೈಟ್ ಫೇತ್, ರೈಟ್ ಆ್ಯಕ್ಷನ್, ಸಮ್ಯಕ್ ಶ್ರದ್ಧಾ ಅಥವಾ ವಿಶ್ವಾಸ, ಸಮ್ಯಕ್ ಜ್ಞಾನ, ಸಮ್ಯಕ್ ಆಚರಣ ಅಥವಾ ಸಮ್ಯಕ್ ಕರ್ಮ ಅಂಥೇಳಿ ಇಷ್ಟನ್ನು ನೋಡಿದ್ವಿ. ಸೊ ಇದಾದ ನಂತರ ಈ ಜೈನಿಸಮ್ ತತ್ವ ಏನು ಹೇಳ್ತಾ ಇದೆ ಅನ್ನೋದನ್ನು ಗಮನಿಸೋದು. ರೈಟ್ ಕಂಡಕ್ಟ್ ಅಂತಲೂ ಇದೆ ನೋಡಿರಿ, ರೈಟ್ ಕಂಡಕ್ಟ್, ರೈಟ್ ಫೇತ್ ಅಂತಲೂ ಕೂಡ ಇದೆ. ಜೈನಿಸಮ್ ನೆಕ್ಸ್ಟು ಏನು ಹೇಳ್ತಾ ಇದೆ, ಅದ್ರ ಪ್ರಿನ್ಸಿಪಲ್ ಓವರಾಲ್ ಆಗಿ ಏನು ಹೇಳ್ತಾ ಇದೆ ಅನ್ನೋದನ್ನು ನೋಡೋದಾದರೆ, ಇದು ವೇದ ಮತ್ತು ವೇದ ಪ್ರಾಕ್ಟೀಸ್ಗಳೇನಿತ್ತಲ್ಲ, ಆಚರಣೆಗಳನ್ನು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡುತ್ತೆ. ಅದಾದ ನಂತರ ದೇವರ ಬಗ್ಗೆ ಇರುವಿಕೆ, ಎಕ್ಸಿಸ್ಟೆನ್ಸ್ ಆಫ್ ಗಾಡನ್ನು ಕೂಡ ಇದು ನಂಬುವುದಿಲ್ಲ. ಬುದ್ಧಿಸಮ್ನಲ್ಲೂ ಕೂಡ ಗಾಡ್ ಬಗ್ಗೆ ಏನೇ ಒಂದು ಅಂಶಗಳನ್ನು ಹೇಳೋದಿಲ್ಲ. ಅದಾದ ನಂತರ ಇದು ಕರ್ಮ ಮತ್ತು ಟ್ರಾನ್ಸ್ಮೈಗ್ರೇಷನ್, ಅಂದರೆ ಸೋಲ್ ಏನು, ಆತ್ಮ ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ, ಇನ್ನೊಂದು ಜನ್ಮಕ್ಕೆ ಏನು ರವಾನೆ ಆಗುತ್ತಲ್ಲ, ಅದನ್ನು ಕೂಡ ಇದು ನಂಬುತ್ತೆ. ಅದಾದ
ಅದಾದ ನಂತರ ಒಂದು ಸಮಾನತೆಗೆ ಎಲ್ಲ ಜೀವಿಗಳೂ ಕೂಡ ವಾಗಿದೆ ಅನ್ನುವಂಥ ಅಂಶಕ್ಕೆ ಇದು ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಇದು ಮೇನ್ ಕೋರ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ನಾವು ಇದನ್ನು ಕರಿಬಹುದು. ಹಾಗಿದ್ದಲ್ಲಿ ಜೈನಿಸಮ್ ಮತ್ತು ಬುದ್ಧಿಸಮ್ಗೆ ಇರ್ತಕ್ಕಂಥ ಬಹುಮುಖ್ಯ ವ್ಯತ್ಯಾಸಗಳು ಹಾಗೂ ಸಮಾನತೆಗಳು ಏನು, ಸಮಾನಾಂಶಗಳು ಏನು ಅಂತ ಗಮನಿಸೋದಾದರೆ, ಎರಡೂ ಧರ್ಮಗಳು ಕೂಡ ಇದರಲ್ಲಿರುವಂತಹ ಸಮಾನತೆಯನ್ನು ನೋಡೋದು. ಎರಡೂ ಧರ್ಮಗಳು ರಿಜೆಕ್ಟೆಡ್ ವೇದಾಸ್, ಅಥಾರಿಟಿ ಆಫ್ ವೇದದ ಒಂದು ಅಥಾರಿಟಿಯನ್ನು, ಒಂದು ಪ್ರಾಮುಖ್ಯತೆಯನ್ನು, ಅದರೊಂದು ಮಹತ್ವ ಇದೆ ಅನ್ನುವಂಥದ್ದನ್ನು ರಿಜೆಕ್ಟ್ ಮಾಡ್ತಾರೆ. ಅದಾದ ನಂತರ ರಿನೌನ್ಸಿಯೇಷನ್, ತ್ಯಾಗ ಮಾಡುವಂಥದ್ದು, ವೈರಾಗ್ಯವನ್ನು ಇದು ಎಂಫಸೈಸ್ ಮಾಡುತ್ತೆ. ಅದಾದ ನಂತರ ಮನುಷ್ಯನ ಸಾಧನೆ, ಮನುಷ್ಯನ ಒಂದು ಅಚೀವ್ಮೆಂಟ್ಗೆ, ಅಂದರೆ ಮುಕ್ತಿಯನ್ನು ಸಾಧನೆ ಮಾಡಬೇಕು ಅಂತಂದರೆ ಮನುಷ್ಯ ಅದಕ್ಕೆ ವರ್ಕ್ ಮಾಡಬೇಕಾಗತ್ತೆ. ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ಏನು ಅವಶ್ಯಕತೆ ಇದೆ ಅಂತಹ ಸಾಧನೆಯನ್ನು ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಡುತ್ತೆ. ಅದಾದ ನಂತರ ಮೊನೆಸ್ಟಿಕ್ ಆರ್ಡರ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಅಂತಂದರೆ ಮೇಲ್ ಮತ್ತು ಫೀಮೇಲ್, ಗಂಡಸು ಮತ್ತು ಹೆಂಗಸು ಅವರಿಬ್ಬರು ಕೂಡ ಮಾಂಕ್ ಆಗ್ಬೋದು, ನನ್ನ ಸನ್ಯಾಸ ಮತ್ತು ಸನ್ಯಾಸಿನಿ ಆಗಿ ಅವರ ಒಂದು ಮೋಕ್ಷ ಸಾಧನೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಇದು ಹೇಳುತ್ತೆ. ಎರಡೂ ಧರ್ಮಗಳು ಇಷ್ಟನ್ನು ಒತ್ತು ಕೊಡುತ್ತೆ. ಬುದ್ಧಿಸಮ್ ಏನು ರೀತಿ ಇದೆಯಲ್ಲ, ಬುದ್ಧ ಧರ್ಮ ಏನಿದೆಯಲ್ಲ, ಇದೇ ರೀತಿ ಜೈನ ಧರ್ಮವು ಕೂಡ ಇದೊಂದು ಏಥಿಸ್ಟ್, ಅಂದರೆ ನಾಸ್ತಿಕ ಧರ್ಮ ಅಂತ ಹೇಳಿ ಅಂದರೆ ನಾಸ್ತಿಕ ಅಂತಂದರೆ ದೇವರನ್ನು ರಿಜೆಕ್ಟ್ ಮಾಡೋದು ಅಂತ ಹೇಳೋದಕ್ಕಿಂತ ದೇವರ ಎಕ್ಸಿಸ್ಟೆನ್ಸ್ನ, ಗಾಡ್ನ ಎಕ್ಸಿಸ್ಟೆನ್ಸ್ನ ಅವರು ಪ್ರಾಮುಖ್ಯತೆ ಕೊಡಲ್ಲ. ಗಾಡ್ನ ಬಗ್ಗೆ ನೀನು ಪ್ರಶ್ನೆ ಮಾಡೋದನ್ನು ಫಸ್ಟ್ ಬಿಡು, ನಿನ್ನ ದುಃಖದಿಂದ ನೀನು ಹೊರಗೆ ಬಾ ಅನ್ನುವಂತಹ ಒಂದು ಪ್ರಾಮುಖ್ಯತೆಯನ್ನು ಇದು ಕೊಡುತ್ತೆ. ಆ ಅಂಶಕ್ಕೆ ಒತ್ತು ಕೊಡುತ್ತೆ. ಇಟ್ ರೆಕಗ್ನೈಸಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ನ ಇರುವಿಕೆ ರೆಕಗ್ನೈಸ್ ಮಾಡಿದ್ರು ಅದಕ್ಕೆ ಯಾವುದೇ ಒಂದು ಇಂಪಾರ್ಟೆನ್ಸ್ ಏನಿದೆಯಲ್ಲ ಇದನ್ನು ಕೊಡೋದಿಲ್ಲ. ಮತ್ತು ದೇವತೆಗಳನ್ನು, ಗಾಡನ್ನು ಜಿನ ಅಂದರೆ ಕೇವಲ ಜ್ಞಾನವನ್ನು ಪಡೆದಿರ್ತಕ್ಕಂತಹ ಜೈನ ಮುನಿ ಏನಿರ್ತಾನಲ್ಲ ಅವನ ಕೆಳಗಡೆ ಗಾಡ್ ಇರುತ್ತೆ. ಗಾಡ್ಗಿನ್ನೂ ಮೇಲಿನ ಲೆವೆಲ್ನಲ್ಲಿ ಜಿನ ಅನ್ನುವಂಥವನು ಇದ್ದಾನೆ ಅನ್ನುವಂಥದ್ದನ್ನ ಇದು ಹೇಳುತ್ತೆ. ಮತ್ತು ಈ ಜೈನ ಟೆಕ್ಸ್ಟ್ಗಳೇನಿದೆಯಲ್ಲ, ಧರ್ಮ ಗ್ರಂಥಗಳು, ಇದು ಬ್ರಾಹ್ಮಣ ಒಂದು ಕಮ್ಯುನಿಟಿ ಅಥವಾ ಬ್ರಾಹ್ಮಣ ವರ್ಣ ಏನಿರುತ್ತಲ್ಲ, ಈ ಬ್ರಾಹ್ಮಣ ವರ್ಣವನ್ನು ಅವರು ಏನು ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಅವರು ಅಲ್ಲಗಳಿತಾರೆ. ಅದಾದ ನಂತರ ಹಲವಾರು ಪ್ರಾಕ್ಟೀಸ್ಗಳನ್ನೇನು ಮಾಡ್ತಾ ಇರ್ತಾರಲ್ಲ, ಏನು ಸ್ಯಾಕ್ರಿಫೈಸ್ ಮಾಡುವಂಥದ್ದು, ಬಲಿ ಕೊಡುವಂಥದ್ದು ಪ್ರಾಣಿಗಳನ್ನು, ಅದಾದಮೇಲೆ ಕೆಲವು ಮೂಢನಂಬಿಕೆಗಳನ್ನು, ಇವುಗಳನ್ನೆಲ್ಲ ಏನು ಮಾಡ್ತಾರೆ, ಅಲ್ಲಗಳಿತಾರೆ ಜೈನರು. ಅಷ್ಟೇ ಅಲ್ಲದೆ ಬುದ್ಧಿಸಮ್ಮು ಕೂಡ ಇದೇ ರೀತಿ ವೇದಗಳನ್ನು, ವೇದದ ಅಥಾರಿಟಿ, ಬ್ರಾಹ್ಮಣಸ್ದು ಅಥಾರಿಟಿಗಳನ್ನು ಅಲ್ಲಗಳಿತಾರೆ. ಅದಾದ ನಂತರ ವರ್ಣಗಳೇನಿದ್ವಲ್ಲ, 4 ವರ್ಣಗಳಲ್ಲಿ ಕ್ಷತ್ರಿಯ, ಬ್ರಾಹ್ಮಣ. ಸೊ ಮುಂಚೆ ಏನು ವೇದದ ಪ್ರಕಾರ ಬ್ರಾಹ್ಮಣ ಮೇಲಿದ್ದ, ಅದಾದ್ರ ಕೆಳಗೆ ಕ್ಷತ್ರಿಯ, ಅದಾದ ನಂತರ ವೈಶ್ಯ ಬರ್ತಾಯಿದ್ರು. ಬಟ್ ಆದರೆ ಇವರು ಕೂಡ ಬುದ್ಧಿಸಮ್ನಲ್ಲಿ ಹೇಗೆ ಚೇಂಜ್ ಮಾಡ್ತಾರಲ್ಲ ಅದೇ ರೀತಿ ಕ್ಷತ್ರಿಯರನ್ನು ಮೇಲೆ ಇಟ್ಟು ಬ್ರಾಹ್ಮಣರನ್ನು ಕೆಳಗೆ ಇಡ್ತಾರೆ, ಆರ್ಡರ್ನ ಚೇಂಜ್ ಮಾಡ್ತಾರೆ, ವರ್ಣದ ಆರ್ಡರ್ನ. ಬ್ರಾಹ್ಮಣ ಅನ್ನುವಂಥದ್ದಕ್ಕೆ ಡೆಫಿನೇಷನ್ ಏನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ, ಅಂದರೆ ಸತ್ಯವನ್ನು ತಿಳ್ಕೊಂಡಂಥವನಿಗೆ ಬ್ರಾಹ್ಮಣ ಅಂತ ಹೇಳಿ, ಅಂದರೆ ಒಂದು ಚೇಂಜ್ ಆಗಿಬಿಟ್ಟಿರುತ್ತೆ. ಹುಟ್ಟಿನಿಂದ ಬಂದವ ಬ್ರಾಹ್ಮಣ ಆಗಲ್ಲ, ಸತ್ಯವನ್ನು ಅರಿತಂಥವ, ಅದನ್ನು ಬೇರೆಯವರಿಗೆ ತಿಳಿಸುವಂಥವ ಏನಾಗ್ತಾನೆ, ಬ್ರಾಹ್ಮಣ ಆಗ್ತಾನೆ ಅಂತೇಳಿ ಅದನ್ನು ಇವರು ಹೇಳ್ತಾರೆ, ಅದನ್ನು ಇವರು ಅರ್ಥ ಮಾಡ್ಕೊಳ್ತಾರೆ, ಹೇಳ್ತಾರೆ. ಬುದ್ಧಿಸಮ್ನಲ್ಲಿ ಹೇಗೆ ಎಲ್ಲ ಜನಗಳು ಕೂಡ ಅಲ್ಲಿ ಬರ್ಬೋದಾಗಿತ್ತು, ಎಲ್ಲ ಕ್ಯಾಸ್ಟ್ನವರು ಇದ್ದರು ಅಂತ ನಾವು ನೋಡಿದ್ವಲ್ಲ, ಅದೇ ರೀತಿ ಜೈನಿಸಮ್ನಲ್ಲೂ ಕೂಡ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ಅವರು ಜೈನಿಸಮ್ಗೆ ಬರ್ಬೋದು ಅನ್ನುವಂಥದ್ದು ಇದೆ. ಇದರಲ್ಲಿ ಯಾವುದಾದ್ರೂ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಇರಲಿ, ಯಾವುದಾದ್ರೂ ಲೆವೆಲ್ ಇರಲಿ, ಈವನ್ ಚಂಡಾಲ ಫ್ಯಾಮಿಲಿ ಇರಲಿ, ಯಾವುದಾದ್ರೂ ಫ್ಯಾಮಿಲಿ ಇದ್ದರೂ ಕೂಡ ಅವರು ಇದರಲ್ಲಿ ಬರ್ಬೋದು ಅಂತ ಇದೆ. ಎರಡು ಬುದ್ಧ ಮತ್ತು ಜೈನ ಧರ್ಮ ಎರಡದಲ್ಲೂ ಇದೆ. ನಾವು ಜೈನ ಮಾಂಕಲ್ಲಿ ನೋಡೋದಾದರೆ, ಆ ಥರ ಯಾರಾದರೂ ಇದ್ರಾ ಅಂತ ನೋಡೋದಾದರೆ, ಹರಿಕೇಶಿಯ ಅಂತ ಹೇಳಿ ಒಬ್ಬ ಜೈನ ಮಾಂಕ್, ಹರಿಕೇಶಿಯ ಅಂತೇಳಿ, ಈ ಜೈನ ಮಾಂಕ್ ಏನಿದ್ದಾನಲ್ಲ ಇವನು ಫ್ರಮ್ ಚಂಡಾಲ ಫ್ಯಾಮಿಲಿ ಅಂತೇಳಿ ಅದರಲ್ಲಿ ಉಲ್ಲೇಖಗಳು ಬರುತ್ತೆ. ಹಾಗಿದ್ದರೆ ಬ್ರಾಹ್ಮಣ ವರ್ಣದಿಂದ ಯಾರಾದರೂ ಇದ್ರಾ, ಬ್ರಾಹ್ಮಣ ವರ್ಣದಿಂದ ಅಂತ ನೋಡೋದಾದರೆ ಅದಕ್ಕೆ ಹಲವಾರು ಹೆಸರುಗಳನ್ನ ಕೊಡ್ತಾರೆ, ಜೈನ ಮಾಂಕ್ಗಳ ಹೆಸರುಗಳನ್ನ. ಯಾರು ಅಂತಂದರೆ ಭದ್ರಬಾಹು ಅಂತೇಳಿ, ಅದಾದ ನಂತರ ಜಿನಸೇನ ಅಂತೇಳಿ, ಅದಾದಮೇಲೆ ದಿವಾಕರ ಅಂತ ಹೇಳಿ, ಅದಾದ ನಂತರ ಬರುವಂಥವನು ಹರಿಭದ್ರ ಅಂತೇಳಿ. ಸೊ ಹೀಗೆ ಎಲ್ಲ ವರ್ಣದವರು ಕೂಡ ಇದರಲ್ಲಿ ಇದ್ದರು ಅನ್ನೋದಕ್ಕೆ ಉಲ್ಲೇಖಗಳಿದೆ. ಅಷ್ಟಲ್ಲದೇ ಹೆಂಗಸರು ಇದರಲ್ಲಿ ಈ ಒಂದು ಸಾಧನೆಯಲ್ಲಿ ಇದ್ರ ಅಂತ ನೋಡೋದಾದರೆ, ಹೌದು, ಹೆಂಗಸರಿಗೂ ಕೂಡ ಅವಕಾಶ ಇತ್ತು, ಅವರನ್ನು ಮೂಲೆ ಗುಂಪು ಮಾಡಿರಲಿಲ್ಲ. ಅದಕ್ಕೆ ಆ ಜೈನ ಸಾಧಕಿಯರನ್ನು ಯಾವ ರೀತಿ ಕರಿತಾ ಇದ್ರು ಅಂತಂದರೆ
ಈಕಾ ಅಂತ ಹೇಳಿ ಕರಿತಾ ಇದ್ರು. ಈಕಾ ಅಥವಾ ಒಂದು ಸಾಧ್ವಿ ಅಂತ ಹೇಳಿ ಕರಿತಾ ಇದ್ರು. ಸೊ ಇಲ್ಲಿ ಸಮಾನತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಂದರೆ ಹೆಣ್ಮಕ್ಳಿಗೂ ಕೊಡಬೇಕು ತಾನೆ, ಸೊ ಕೊಟ್ಟಿದ್ದಾರೆ. ಸೊ ಬೋತ್ ಎರಡು ಬುದ್ಧಿಸಮ್ನಲ್ಲೂ ಮತ್ತು ಜೈನಿಸಮ್ನಲ್ಲೂ ಇಷ್ಟರ ಮಟ್ಟಿಗೆ ನಾವು ಒಂದು ಸಮಾನ ಅಂಶಗಳನ್ನು ನಾವು ನೋಡ್ಬೋದು ಆಗಿನ ಒಂದು ಸೊಸೈಟಿನಲ್ಲಿ, ಆಗಿನ ಒಂದು ಕಾಲದಲ್ಲಿ ಅಂತ ಹೇಳಿ ನಾವು ಇದನ್ನು ಗಮನಿಸ್ಬೋದು. ಇದಾದ ನಂತರ ಜೈನಿಸಮ್ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಬಂತು ಅಂತ ನೋಡೋದಾದರೆ, ಚಂದ್ರಗುಪ್ತ ಮೌರ್ಯ ಏನಲ್ಲ, ಇವನು ಭಾಳ ದೊಡ್ಡ ಆಶ್ರಯ ಈ ಜೈನ ಧರ್ಮಕ್ಕೆ, ಜೈನ ಮಾಂಕ್ಗಳಿಗೆ ಭಾಳಷ್ಟು ಒಂದು ಸಪೋರ್ಟ್ ಮಾಡುವಂತಹ ರಾಜ ಆಗಿರ್ತಾನೆ. ಅಷ್ಟಲ್ಲದೆ ಕರ್ನಾಟಕದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತೆ. ಮುಂದೆ ಏನು ಅಂತ ಹೇಳಿ ಇನ್ನೂ ಇದ್ರ ಬಗ್ಗೆ ಕೆಲವು ಡೀಟೇಲ್ಗಳನ್ನು, ಅಂದರೆ ಬೇರೆ ಬೇರೆ ಜೈನಿಸಮ್ನಲ್ಲೂ ಹಲವಾರು ಸ್ಕೂಲ್ಗಳಿದೆ. ಅಂದರೆ 2 ಸ್ಕೂಲ್ ಬರುತ್ತೆ, ದಿಗಂಬರ ಸ್ಕೂಲ್ ಮತ್ತು ಶ್ವೇತಂಬರ ಸ್ಕೂಲ್. ಅದೆರಡು ಬಗ್ಗೆ ಡಿಫ್ರೆನ್ಸ್ ನೋಡಿ. ಇನ್ನು ಜೈನ ಕೌನ್ಸಿಲ್ಗಳು ನಡೆಯುತ್ತೆ, ಅದು 2 ಜೈನ ಕೌನ್ಸಿಲ್ಗಳು ಯಾವುದ್ಯಾವುದು ಅಂತ ನೋಡಿ ಕೆಲವನ್ನ ನಾವು ಈ ಜೈನಿಸಮ್ನ ಕಂಪ್ಲೀಟ್ ಮಾಡೋಣ.